ಇನ್ನು ಶಿವಮೊಗ್ಗದಲ್ಲಿ ಬಿಜೆಪಿ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ರಾಘವೇಂದ್ರ ಪರ ಬಿಎಸ್ ಯಡಿಯೂರಪ್ಪನವರು ಮಾಜಿ ಮುಖ್ಯಮಂತ್ರಿ ಮತ್ತು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಜಂಟಿ ಪ್ರಚಾರವನ್ನು ನಡೆಸ್ತಾ ಇರತಕ್ಕಂಥದ್ದು ಗಮನಿಸ್ತಾ ಇದ್ದಾರೆ. ಇವತ್ತು ರಾಘವೇಂದ್ರ ನಾಮಿನೇಷನ್ ಫೈಲ್ ಮಾಡ್ತಾ ಇದ್ದಾರೆ. ಫೈಲ್ ಮಾಡೋದಕ್ಕೂ ಮುನ್ನ ಅಂದರೆ ಉಮೇದುವಾರಿಕೆ ಸಲ್ಲಿಸೋದಕ್ಕೂ ಮುನ್ನ ಬೃಹತ್ ರೋಡ್ ಶೋ ನಡೀತಾ ಇದೆ ಶಿವಮೊಗ್ಗದಲ್ಲಿ. ಆ ರೋಡ್ ಶೋನಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ, ಯಾಕೆಂದರೆ ಮೈತ್ರಿ, ಆಮೇಲೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇದ್ದಾರೆ. ಮೂರು ಜನ ಮಾಜಿ ಮುಖ್ಯಮಂತ್ರಿಗಳು ರಾಘವೇಂದ್ರ ಅವರಿಗೆ ಇವತ್ತು ಸಾಥ್ ನೀಡಿರೋದನ್ನು ತಾವು ಗಮನಿಸ್ತಾ ಇದ್ದೀರಾ ಆ ವೆಹಿಕಲ್ನಲ್ಲಿ. ಯಾಕೆಂದರೆ ಯಡಿಯೂರಪ್ಪನವರ ತವರು ಜಿಲ್ಲೆ, ಹಾಗಾಗಿ ಸಹಜವಾಗಿ ಜನ ಜಾಸ್ತಿ ಸೇರಿರ್ತಾರೆ. राम लक्ष्मण जानकी भारत माता की जय जय माता, जय जय माता, जय जय माता, जय जय माता, जय जय शिवाजी, जय जय शिवाजी, छत्रपति शिवाजी महाराज की, छत्रपति शिवाजी महाराज की जिंदाबाद, 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 जिंदाबाद। स्वातंत्र वीर सावरकर की, स्वातंत्र वीर सावरकर की, हिंदू बलिदान वीर शिवमूर्ति की, भारत माता की। ರಾಜಾ ಹುಲಿ ಯಡಿಯೂರಪ್ಪನವರಿಗೆ, ರಾಜಾ ಹುಲಿ ಯಡಿಯೂರಪ್ಪನವರಿಗೆ, ದೇವೇಗೌಡರಿಗೆ, ದೇವೇಗೌಡರಿಗೆ, ರೈತರ ನಾಯಕ ದೇವೇಗೌಡರಿಗೆ, ಯಡಿಯೂರಪ್ಪನವರಿಗೆ, ಕುಮಾರಸ್ವಾಮಿಯವರಿಗೆ ಜೈ. भारत माता की जय श्री राम, जय श्री राम। स्वातंत्र वीर सावरकर की, स्वातंत्र वीर सावरकर की, हिंदू बलिदान वीर शिवमूर्ति की, भारत माता की, भगत सिंह की, चंद्रशेखर आजाद की, भारत माता की, वंदे जय श्री राम। ಶಿವಮೊಗ್ಗದಲ್ಲಿ ನಡೀತಾ ಇರತಕ್ಕಂಥ ಬೃಹತ್ ರೋಡ್ ಶೋ ತಾವೀಗ ಗಮನಿಸ್ತಾ ಇದ್ದೀರಾ. ಬಿಜೆಪಿ ಅಭ್ಯರ್ಥಿ ರಾಘವೇಂದ್ರ ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದಾರೆ. ಅದಕ್ಕೂ ಮುನ್ನ ಅವರು ಟೆಂಪಲ್ ರನ್ ಎಲ್ಲ ಮಾಡಿಕೊಂಡು ಬಂದರು, ರಾಘವೇಂದ್ರ ಸ್ವಾಮಿ ಮಠಕ್ಕೆಲ್ಲ ಹೋಗಿದ್ರು. ಅದಾದ ಬಳಿಕ ಬೃಹತ್ ರೋಡ್ ಶೋ ರಾಘವೇಂದ್ರ ಅವರದ್ದು. ಈ ಸಂದರ್ಭದಲ್ಲಿ ಅವರಿಗೆ 3 ಮಾಜಿ ಮುಖ್ಯಮಂತ್ರಿಗಳು ಸಾಥ್ ಕೊಟ್ಟಿದ್ದಾರೆ. ಅವರ ತಂದೆ ಬಿಎಸ್ ಯಡಿಯೂರಪ್ಪನವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಮತ್ತು ಬಸವರಾಜ ಬೊಮ್ಮಾಯಿ ಎಲ್ಲರೂ ಕೂಡ ಬಂದು ಉಮೇದುವಾರಿಕೆ ಸಲ್ಲಿಕೆ ಮಾಡುವಂತಹ ಸಂದರ್ಭದಲ್ಲಿ ಹಾಜರಿರ್ತಾರೆ. ಈ ಸಂದರ್ಭದಲ್ಲಿ ಬೃಹತ್ ರೋಡ್ ಶೋ. ಕೇಳಿ ಶಿವಮೊಗ್ಗ ಇತ್ತೀಚೆಗೆ ಬಿಜೆಪಿಯ ಭದ್ರಕೋಟೆ, ಜೊತೆಗೆ ಯಡಿಯೂರಪ್ಪನವರು ಕೂಡ ಅದೇ ಜಿಲ್ಲೆಯವರು, ಮಗನಿಗೆ ಈ ಸರ್ತಿ ಟಿಕೆಟ್ ಸಿಕ್ಕಿದೆ. ಸೊ ಈ ಎಲ್ಲ ಕಾರಣಗಳಿಂದಾಗಿ ಬಿಜೆಪಿಯ ಕಾರ್ಯಕರ್ತರೆಲ್ಲರೂ ಕೂಡ ಅತ್ಯಂತ ಸಂಭ್ರಮದಿಂದ ಇವತ್ತಿನ ಈ ಕಾರ್ಯಕ್ರಮದಲ್ಲಿ, ಅಂದರೆ ಈ ರೋಡ್ ಶೋನಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಬಿಸಿಲು ಸಂದರ್ಭ ಆದರೂ ಬಿಸಿಲನ್ನೂ ಲೆಕ್ಕಿಸದೆ ಜನ ದೊಡ್ಡ ಮಟ್ಟದಲ್ಲಿ ಸೇರಿ ಮೆರವಣಿಗೆ ಮಾಡ್ತಾ ಇರತಕ್ಕಂಥದ್ದು. ಅಂದರೆ ಇದೊಂದು ಅನಿವಾರ್ಯ ಕೂಡ ಆಗಿತ್ತು ರಾಘವೇಂದ್ರ ಅವರಿಗೆ, ಯಾಕೆಂದರೆ ಈಶ್ವರಪ್ಪನವರು ನಾಮಪತ್ರ ಸಲ್ಲಿಸಿದಾಗಲೂ ಸಾಕಷ್ಟು ಜನ ಸೇರಿದ್ರು.